ದೇಶವೇ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿಗೆ ಮಮ್ಮಲ ಮರುಗಿದೆ. ಆದರೆ ಇತ್ತ ಕೈ ನಾಯಕರು ಮಾತ್ರ ಅದ್ಯಾಕೋ ಯುದ್ಧ ಬೇಡ ಅಂತ ಹೇಳುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಈಗ ಯುದ್ಧ ಮಾಡಬೇಕಾ, ಅಗತ್ಯತೆ ಇದೆಯಾ ಅಂತ ಹೇಳಿದ್ದಾರೆ. ಈಗ ಕ್ರಮ ತೆಗೆದುಕೊಂಡ್ರೆ ಹೋದಂತಹ 26 ಜೀವ ವಾಪಸ್ ಬರುತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರು ಸಿದ್ದು ಹೇಳಿಕೆಗೆ ಕೆರಳಿ ಕೆಂಡವಾಗಿದ್ದಾರೆ. ರಾಜಕೀಯ ನಾಯಕರ ಮಧ್ಯೆ ಈಗ ಟಾಕ್ ವಾರ್ ಶುರುವಾಗ್ಬಿಟ್ಟಿದೆ. ಶತ್ರು ವಿರುದ್ಧ ಕೆಲವು ನಾಯಕರ ಸಾಫ್ಟ್ ಕಾರ್ನರ್. ಹೋದ ಜೀವ ಯುದ್ಧದಿಂದ ವಾಪಸ್ ಬರುತ್ತಾ? ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ, ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿ ಮಾರಣ ಹೋಮ, ಕೆರಳಿದ ಭಾರತದಿಂದ ಪಾಕ್ ಪೋಷಿತ ಉಗ್ರರ ಸಂಹಾರಕ್ಕೆ ರಣತಂತ್ರ. ಎಸ್ ವೀಕ್ಷಕರ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿ ಪ್ರವಾಸಿಗರನ್ನ ಬಲಿ ಪಡೆದಿದ್ರು. ಇದೀಗ ಪಾಕ್ ವಿರುದ್ಧ ಭಾರತ ಯುದ್ಧಕ್ಕೆ ಸಜ್ಜಾಗಿರುವ ಎಲ್ಲ ಲಕ್ಷಣ ಕಂಡುಬರ್ತಿದೆ. ಇದೇ ಹೊತ್ತಲ್ಲೇ ನೋಡಿ ಶತ್ರು ವಿರುದ್ಧ ಕೈ ನಾಯಕರ ಸಾಫ್ಟ್ ಕಾರ್ನರ್ ಕಂಡು ಬರ್ತಿದೆ. ಗಡಿಯಲ್ಲಿ ಸೇನಾ ಹೆಚ್ಚಿನ ಚಟುವಟಿಕೆ ಕೈಗೊಂಡಿದೆ. ನೌಕಾಪಡೆ ಮಿಸೈಲ್ ಪರೀಕ್ಷೆ ನಡೆಸ್ತಾ ಇದೆ. ವಿಶ್ವದ ವಿವಿಧ ನಾಯಕರೇ ಪಾಕಿಸ್ತಾನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸ್ತಾ ಇದ್ದಾರೆ. ಆದರೆ ದೇಶದ ಕೆಲ ನಾಯಕರು ಮಾತ್ರ ಸಾಫ್ಟ್ ಕಾರ್ನರ್ ತೋರುತ್ತಿದ್ದಾರೆ. ಅದರಲ್ಲೂ ಇದೀಗ ಸಿಎಂ ಸಿದ್ದರಾಮಯ್ಯ ಹೇಳಿರುವ ಮಾತು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾದ್ರೂ ಏನು ತೋರಿಸ್ತೀವಿ ನೋಡಿ. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ. ಅವ್ರಿಗೆ ಜನ ನಂಬ್ಕತ್ತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಈಗ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಯುದ್ಧದ ವಿಚಾರದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈಗ ಕ್ರಮ ತಗೊಂಡ್ರೆ ಹೋದ ಜೀವಗಳು ಬರ್ತಾವ ಅಂತ ಕೇಳಿದ್ದಾರೆ. ನಾನು ಯುದ್ಧದ ಪರ ಇಲ್ಲ, ಶಾಂತಿ ಸುವ್ಯವಸ್ಥೆ ಪರ. ಉಗ್ರರ ವಿರುದ್ಧ ಕೇಂದ್ರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು. ಹಾಗೆಯೇ ಈಗಾಗಲೇ ರಾಜ್ಯದಲ್ಲಿ ಪಾಕ್ ಪ್ರಜೆಗಳನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಲಾಗ್ತಿದೆ. ಪಾಕ್ ಪ್ರಜೆಗಳನ್ನ ಪತ್ತೆ ಹಚ್ಚಿ ಕೇಂದ್ರಕ್ಕೆ ಮಾಹಿತಿಯನ್ನ ನೀಡಲಾಗುತ್ತೆ ಅಂತ ತಿಳಿಸಿದ್ರು. ಇಲ್ಲಿ ಯಾರಿದ್ರು ಕೂಡ ವಿಲ್ ಕೋಆಪರೇಟ್. ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥ, ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ. ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ. ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ, ಅಲ್ಲೇ ಜಾಸ್ತಿ. ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ಸಿಡಿಮಿಡಿ. ಅಮಾಯಕರ ಸಾವಿಗೆ ಪ್ರತಿಕಾರ ಮತ್ಯಾವಾಗ? ಸಿಎಂ ಹೇಳಿಕೆ ಬೆನ್ನಲ್ಲೇ ಇತ್ತ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ 26 ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಆದರೆ ಅಮಾಯಕರ ಸಾವಿಗೆ ಪ್ರತಿಕಾರ ಬೇಡ್ವಾ? ಈಗ ಪ್ರತಿಕಾರ ತೆಗೆದುಕೊಳ್ಳದಿದ್ರೆ ಮತ್ಯಾವಾಗ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. देखिए, कांग्रेस पार्टी के चाहे कर्नाटका के मुख्यमंत्री हो, चाहे केरला कांग्रेस का हैंडल हो, हर कोई पाकिस्तान परस्ती और पाकिस्तान को कवर फायर देने में, पाकिस्तान के प्रति सॉफ्ट कॉर्नर व्यक्त करने में लगा हुआ है. रॉबर्ट वाड्रा ने आकर पहले दोष हिंदुओं पर डाला, पाकिस्तान को क्लीन चिट दी. अब कांग्रेस का अधिकृत हैंडल बोलता है ये गनमैन थे, आतंकी नहीं बोल पा रहे क्योंकि मारने वाले वोट बैंक से थे और मरने वाले चुन चुन कर जिनको मारा गया वो हिंदू थे. तो अब वो आतंकी नहीं बोल पा रहे. हिंदू आतंक की थ्योरी गढ़ने वाली कांग्रेस आज इन पहलगाम के आतंकियों को आतंकी नहीं बुला पा रही. दूसरी ओर कर्नाटका के सीएम बोलते सॉफ्ट कॉर्नर दिखाइए, ज्यादा कोई कार्रवाई नहीं होनी चाहिए. ಇತ್ತ ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಸಿಎಂ ಹೇಳಿಕೆ ಸರಿಯಲ್ಲ ಅಂದ್ರು.
ಹಾಗೇನೆ ಓಲೈಕೆ ಮಾಡಲು ಹೋಗಿ ಏನು ಸಾಧಿಸ್ತೀರಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಮೇಲೆ ಪದೇ ಪದೇ ಈ ರೀತಿ ಅಟ್ಯಾಕ್ ಆಗ್ತಾ ಇದೆ. ಪಾಕಿಸ್ತಾನದ ಮಂತ್ರಿಗಳು ಒಪ್ಕೊಳ್ತಾರೆ, ಹೌದು ನಾವು ಉಗ್ರರ ಪರವಾಗಿ ನಿಂತಿದ್ದೇವೆ ಇಷ್ಟು ದಿನಗಳ ಕಾಲ, ಬೇರೆ ಯಾವ್ಯಾವುದೋ ಕಾರಣಗಳಿಗೆ ಅವ್ರು ಹೇಳ್ತಾರೆ. ಒಪ್ಕೊಂಡ್ರೂ ಕೂಡ ಇಲ್ಲಿಯ ಕಾಂಗ್ರೆಸ್ನವರು ಒಪ್ಪಕ್ಕೆ ರೆಡಿ ಇಲ್ಲ. ಎಂಥ ವಿಪರ್ಯಾಸ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಈ ರೀತಿ ಧರ್ಮ ಕೇಳಿ ಹೊಡೆದಿದ್ದು ಬಹಳ ತಪ್ಪು ಅಂತ. ಅವ್ರ ಮಗ ಹೇಳ್ತಾರೆ ಧರ್ಮ ಕೇಳಿ ಹೊಡಿಲೇ ಇಲ್ಲ ಅಂತ. ಅಂದ್ರೆ ಇವ್ರಿಗೆ ಏನಾಗಿದೆ, ಮುಸ್ಲಿಮರನ್ನ ಓಲೈಕೆ ಮಾಡಿ ನೀವು ಏನು ಸಾಧನೆ ಮಾಡಕ್ಕೆ ಹೊರಟಿದ್ದೀರಿ? ಇದೆಲ್ಲದರ ಮಧ್ಯೆ ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೇಂದ್ರ ಸರ್ಕಾರದಿಂದ ಈಗಾಗಲೇ ಸೂಚನೆ ಬಂದಿದೆ, ರಾಜ್ಯದಲ್ಲಿ ಪಾಕ್ ಪ್ರಜೆಗಳನ್ನ ಪತ್ತೆ ಮಾಡುವ ಕಾರ್ಯ ನಡೆದಿದೆ ಅಂತ ಹೇಳಿದ್ರು. ಈಗಾಗಲೇ ಎಲ್ಲ ಎಸ್ಪಿಗಳಿಗೆ ಸೂಚನೆ ನೀಡಿದ್ದು ತಕ್ಷಣ ರಾಜ್ಯದಲ್ಲಿನ ಪಾಕ್ ಪ್ರಜೆಗಳ ಮಾಹಿತಿ ಕಲೆ ಹಾಕಿ ಪತ್ತೆ ಹಚ್ಚಲಾಗ್ತಿದೆ ಅಂತ ಮಾಹಿತಿಯನ್ನು ನೀಡಿದ್ರು. ಎಲ್ಲ ಎಸ್ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ. ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ, ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು ರೇಂಜಲ್ಲಿರೋರಿಗೆ ಅವ್ರಿಗೆಲ್ರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ. ನಿನ್ನೆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ, ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸೆಂಪ್ಷನ್ ಕೊಟ್ಟಂಗೆ ಕಾಣಿಸುತ್ತೆ. ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳಿರುತ್ತೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತಗೋಬೇಕೋ ಅದನ್ನೆಲ್ಲ ತಗೊಳ್ತಾ ಇದ್ದೇವೆ. ನಮ್ಮಲ್ಲಿ ಐಡೆಂಟಿಫೈ ಆಗಿದೆ ಸರ್, ಎಷ್ಟು ಜನ ಇದ್ದಾರೆ ಅಂತ ಮಾಡ್ತಾ ಇದ್ದಾರೆ. ನನಗಿನ್ನೂ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಉಗ್ರರ ದಾಳಿಗೆ ದೇಶವೇ ಮಮ್ಮಲ ಮರುಗಿದೆ. ಇಂತಹ ಹೊತ್ತಲ್ಲೇ ಕೈ ನಾಯಕರು ಇಂತಹ ಹೇಳಿಕೆ ನೀಡೋದು ಎಷ್ಟರ ಮಟ್ಟಿಗೆ ಸರಿ ಅಂತಿದ್ದಾರೆ. ಹಾಗೆಯೇ ಭಯೋತ್ಪಾದಕರ ದಾಳಿಯ ವಿಚಾರದಲ್ಲಿ ಹೊಣೆಗಾರಿಕೆ ಅರಿತು ಮಾತನಾಡಿ ಅಂತ ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿ ಆಗ್ರಹಿಸಿದೆ. ದೇಶವೇ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿಗೆ ಮಮ್ಮಲ ಮರುಗಿದೆ. ಆದ್ರೆ ಇತ್ತ ಕೈ ನಾಯಕರು ಮಾತ್ರ ಅದ್ಯಾಕೋ ಯುದ್ಧ ಬೇಡ ಅಂತ ಹೇಳುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಈಗ ಯುದ್ಧ ಮಾಡಬೇಕಾ, ಅಗತ್ಯತೆ ಇದೆಯಾ ಅಂತ ಹೇಳಿದ್ದಾರೆ. ಈಗ ಕ್ರಮ ತೆಗೆದುಕೊಂಡ್ರೆ ಹೋದಂತಹ 26 ಜೀವ ವಾಪಸ್ ಬರುತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರು ಸಿದ್ದು ಹೇಳಿಕೆಗೆ ಕೆರಳಿ ಕೆಂಡವಾಗಿದ್ದಾರೆ. ರಾಜಕೀಯ ನಾಯಕರ ಮಧ್ಯೆ ಈಗ ಟಾಕ್ ವಾರ್ ಶುರುವಾಗ್ಬಿಟ್ಟಿದೆ. ಶತ್ರು ವಿರುದ್ಧ ಕೆಲವು ನಾಯಕರ ಸಾಫ್ಟ್ ಕಾರ್ನರ್. ಹೋದ ಜೀವ ಯುದ್ಧದಿಂದ ವಾಪಸ್ ಬರುತ್ತಾ? ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ, ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿ ಮಾರಣ ಹೋಮ, ಕೆರಳಿದ ಭಾರತದಿಂದ ಪಾಕ್ ಪೋಷಿತ ಉಗ್ರರ ಸಂಹಾರಕ್ಕೆ ರಣತಂತ್ರ. ಎಸ್ ವೀಕ್ಷಕರ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿ ಪ್ರವಾಸಿಗರನ್ನ ಬಲಿ ಪಡೆದಿದ್ರು. ಇದೀಗ ಪಾಕ್ ವಿರುದ್ಧ ಭಾರತ ಯುದ್ಧಕ್ಕೆ ಸಜ್ಜಾಗಿರುವ ಎಲ್ಲ ಲಕ್ಷಣ ಕಂಡುಬರ್ತಿದೆ. ಇದೇ ಹೊತ್ತಲ್ಲೇ ನೋಡಿ ಶತ್ರು ವಿರುದ್ಧ ಕೈ ನಾಯಕರ ಸಾಫ್ಟ್ ಕಾರ್ನರ್ ಕಂಡು ಬರ್ತಿದೆ. ಗಡಿಯಲ್ಲಿ ಸೇನಾ ಹೆಚ್ಚಿನ ಚಟುವಟಿಕೆ ಕೈಗೊಂಡಿದೆ. ನೌಕಾಪಡೆ ಮಿಸೈಲ್ ಪರೀಕ್ಷೆ ನಡೆಸ್ತಾ ಇದೆ. ವಿಶ್ವದ ವಿವಿಧ ನಾಯಕರೇ ಪಾಕಿಸ್ತಾನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸ್ತಾ ಇದ್ದಾರೆ. ಆದರೆ ದೇಶದ ಕೆಲ ನಾಯಕರು ಮಾತ್ರ ಸಾಫ್ಟ್ ಕಾರ್ನರ್ ತೋರುತ್ತಿದ್ದಾರೆ. ಅದರಲ್ಲೂ ಇದೀಗ ಸಿಎಂ ಸಿದ್ದರಾಮಯ್ಯ ಹೇಳಿರುವ ಮಾತು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾದ್ರೂ ಏನು ತೋರಿಸ್ತೀವಿ ನೋಡಿ. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ. ಅವ್ರಿಗೆ ಜನ ನಂಬ್ಕೊತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಈಗ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ. ನಾವು
ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೊಳ್ಬೇಕು. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಯುದ್ಧದ ವಿಚಾರದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈಗ ಕ್ರಮ ತಗೊಂಡ್ರೆ ಹೋದ ಜೀವಗಳು ಬರ್ತಾವ ಅಂತ ಕೇಳಿದ್ದಾರೆ. ನಾನು ಯುದ್ಧದ ಪರ ಇಲ್ಲ, ಶಾಂತಿ ಸುವ್ಯವಸ್ಥೆ ಪರ. ಉಗ್ರರ ವಿರುದ್ಧ ಕೇಂದ್ರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು. ಹಾಗೆಯೇ ಈಗಾಗಲೇ ರಾಜ್ಯದಲ್ಲಿ ಪಾಕ್ ಪ್ರಜೆಗಳನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಲಾಗ್ತಿದೆ. ಪಾಕ್ ಪ್ರಜೆಗಳನ್ನ ಪತ್ತೆ ಹಚ್ಚಿ ಕೇಂದ್ರಕ್ಕೆ ಮಾಹಿತಿಯನ್ನ ನೀಡಲಾಗುತ್ತೆ ಅಂತ ತಿಳಿಸಿದ್ರು. ಇಲ್ಲಿ ಯಾರಿದ್ರು ಕೂಡ ವಿಲ್ ಕೋಆಪರೇಟ್. ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥ, ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ. ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ. ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ, ಅಲ್ಲೇ ಜಾಸ್ತಿ. ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ಸಿಡಿಮಿಡಿ. ಅಮಾಯಕರ ಸಾವಿಗೆ ಪ್ರತಿಕಾರ ಮತ್ಯಾವಾಗ? ಸಿಎಂ ಹೇಳಿಕೆ ಬೆನ್ನಲ್ಲೇ ಇತ್ತ ಬಿಜೆಪಿ ನಾಯಕರು ಕೆರಳಿ ಕೆಂಡುವಾಗಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ 26 ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಆದರೆ ಅಮಾಯಕರ ಸಾವಿಗೆ ಪ್ರತಿಕಾರ ಬೇಡ್ವಾ? ಈಗ ಪ್ರತಿಕಾರ ತೆಗೆದುಕೊಳ್ಳದಿದ್ರೆ ಮತ್ಯಾವಾಗ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. देखिए, कांग्रेस पार्टी के चाहे कर्नाटका के मुख्यमंत्री हो, चाहे केरला कांग्रेस का हैंडल हो, हर कोई पाकिस्तान परस्ती और पाकिस्तान को कवर फायर देने में, पाकिस्तान के प्रति सॉफ्ट कॉर्नर व्यक्त करने में लगा हुआ है। रॉबर्ट वाड्रा ने आकर पहले दोष हिंदुओं पर डाला, पाकिस्तान को क्लीन चिट दी। अब कांग्रेस का अधिकृत हैंडल बोलता है ये गनमैन थे, आतंकी नहीं बोल पा रहे क्योंकि मारने वाले वोट बैंक से थे और मरने वाले चुन चुन कर जिनको मारा गया वो हिंदू थे। तो अब वो आतंकी नहीं बोल पा रहे।